ಶ್ರೀ ವಾಗ್ದೇವಿಗೆ ಆವಾವ ಇಂದ್ರಿಯದ ವಿಷಯಮಂ ಕ್ಷೇತ್ರದೊಳುದ್ಭಾವಿಪ ನಿರ್ಮಲ ಮೂರ್ತಿಗಿಳಾವಂದಿಗೆ ಶಾಸ್ತ್ರಮುಖದೋಳ್ ಅವನತನಪ್ಪೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ರಮೇಶ್ ಸರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಲೇಖಕರಾದ CR ಗೋಪಾಲ್ ಸರ್ ಅವರೇ, ಉಳಿದ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿ, ಮೈಸೂರಿಂದ ಹೊರಟದ್ದು 2 ಕಾಲಕ್ಕೆ, ಬೆಂಗಳೂರು ತಲುಪಿದ್ದು 4ಕ್ಕೆ, ಬಂದದ್ದು ಶತಾಬ್ದಿ ಎಕ್ಸ್ಪ್ರೆಸ್ನಲ್ಲಿ. ಹಾಗಾಗಿ ಶತಾಬ್ದಿ ಎಕ್ಸ್ಪ್ರೆಸ್ನ ಮಾದರಿಯಲ್ಲೇ ಮಾತಾಡ್ಬಿಡೋಣ, ಆಗ್ಬೋದಾ? ಆದರೆ ನೀವು ಎಲ್ಲಿ ನಿಲ್ಲಿಸಿ ಅಂತ ಹೇಳ್ತಾರೆ ಅಲ್ಲಿ ನಿಲ್ಲಿಸ್ತೀನಿ, ಯಾಕೆಂದ್ರೆ ಶತಾಬ್ದಿ ನಿಲ್ಲೋಲ್ಲ, ಓಡ್ತಾ ಇರ್ತದೆ ಚೆನ್ನೈ ಮುಟ್ಟೋವರೆಗೂ ಕೂಡ, ಹೌದಲ್ವಾ? ಹೌದು. ಕನ್ನಡದ ಒಬ್ಬ ಪ್ರಸಿದ್ಧ ಕವಿ ಹೇಳ್ತಾನೆ, ಕೆರೆಯಂ ಕಟ್ಟಿಸು ಬಾವೆಯಂ ಸವೆಸು ದೇವಾಗಾರಮಂ ಮಾಡಿಸು ಶೆರೆಯೋಳ್ ಸಿಲ್ಕಿದ ಅನಾಥರಂ ಬಿಡಿಸು ನಂಬಿದವರ್ ಗೆರವಟ್ಟಾಗಿರೋ ಶಿಷ್ಟರಂ ಪೊರೆ ಅಂತ ಹೇಳಿ ಯಾರು ಹೇಳಿದರು ಅಂದರೆ, ಆ ಸಣ್ಣ ಮಗುವಿನ ತಾಯಿ ಲಾಲನೆ ಪಾಲನೆ ಪೋಷಣೆ ಮಾಡುವಾಗ ಹೇಳಿದರು ಅಂಥೇಳಿ ಲಕ್ಷ್ಮೀಧರ ಅಮಾತ್ಯ ಎನ್ನುವ ಕವಿ ದಾಖಲಿಸಿದಂತಹ ಮಾತಿದು. ಇದು ಕನ್ನಡಿಗರ ವ್ಯಕ್ತಿತ್ವವನ್ನು ಕೂಡ ಸೂಚಿಸ್ತದೆ. ಈ ಮಾತನ್ನು ಯಾಕೆ ಹೇಳಿದೆ ಅಂತಂದರೆ, ಇದರಲ್ಲಿ ಸಮಾಜ ಕಾರ್ಯ ಇದೆ. ಕೆರೆಯಂ ಕಟ್ಟಿಸು ಬಾವೆಯಂ ಸವೆಸು ಎನ್ನುವಂತಹ ಮಾತಿನಲ್ಲೇ ಹೇಳ್ತಾ ಇದೆ, ಸಮಾಜಕ್ಕೆ ಬೇಕಾದಂತಹ ಮೂಲಭೂತ ವಸ್ತುಗಳನ್ನು ವಿಷಯಗಳನ್ನು ನಾವು ಕೊಡಬೇಕು ಅಂತ. ಏನು ಪುಸ್ತಕದ ಬಗ್ಗೆ ಮಾತಾಡ್ರಿ ಅಂದರೆ ನೀವು ಏನೇನೋ ಬೇರೆ ಕಡೆ ಹೋಗ್ತಿದ್ದೀರಿ ಅಂದರೆ, ಪುಸ್ತಕದ ಒಳಗಡೆ ಇರುವಂತಹ ಮಾತನ್ನೇ ನಾನು ಹೆಕ್ಕಿ ನೋಡ್ತೇನೆ. ನನ್ನ ಮಾತಿಗೆ ಪೂರಕವಾಗಿ ಕನಕದಾಸರು ಹೇಳಿದ, ಪುರಂದರದಾಸರು ಹೇಳಿದ ಮಾತನ್ನು ಡಾಕ್ಟರ್ CR ಗೋಪಾಲ್ರವರು 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಹೀಗೆ: ಪರಹಿತವನ್ನು ಮಾಡಿ ಕೆರೆ ಬಾವಿಗಳ ಅರವಟ್ಟಿಗೆಯ ಸಾಲು ಮರವ ಹಾಕಿ ಸಿರಿಪುರದರಸು ಶ್ರೀ ಪುರಂದರ ವಿಠ್ಠಲನ ಸ್ಥಿರದಲ್ಲಿ ಬಿಡದೆ ಸ್ಮರಿಸುತ್ತಲಿಹರಿಗೆ ಇಲ್ಲೇ ವೈಕುಂಠ ಕಾಣಿರೋ. ನಾವು ಇವತ್ತು ವೈಕುಂಠ ಎಲ್ಲಿದೆ ಅಂತ ಗೊತ್ತಿಲ್ಲದಲೇ ವೈಕುಂಠದ ಕಡೆಗೆ ಮುಖ ಮಾಡಿ ಓಡಾಡ್ತಾ ಇದ್ದೇವೆ. ನಾವು ವೈಕುಂಠವನ್ನು ಎಲ್ಲಿ ಕಂಡುಕೊಳ್ಬೇಕು ಅಂದರೆ ಇಲ್ಲಿಯೇ ಕಂಡುಕೊಳ್ಬೇಕು ಅನ್ನೋದು ಪುರಂದರದಾಸರ ಮಾತು. ಇಲ್ಲೇ ವೈಕುಂಠ ಕಾಣೋದು ಯಾವಾಗ ಅಂದರೆ ಸಮಾಜದ ಜೊತೆಗೆ ನಾವು ಬೆರೆತಾಗ ಮಾತ್ರ. ಸಮಾಜದಿಂದ ವಿಮುಖರಾದ್ವಾ ವೈಕುಂಠ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಕೋಣೆಯಲ್ಲಿ ನೀವೊಬ್ಬರೇ ಇದ್ದು ಬಾಗಿಲು ಹಾಕ್ಕೊಂಡು ಎಷ್ಟು ದಿವಸ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ? ಹೀಗೆ ಆಲೋಚಿಸಿದಾಗ ಸಮಾಜದ ಹೊರಗಡೆ ಬಂದು, ಅಂದರೆ ಸಮಾಜದ ಒಟ್ಟಿಗೆ ಬಂದು ನಾವು ಕೆಲಸ ಮಾಡಿದಾಗಲೇ ಅದಕ್ಕೊಂದು ದೊಡ್ಡ ಮೌಲ್ಯ. ಆ ದಿಸೆಯಲ್ಲಿ ಈ ಹೊತ್ತು 3 ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ. ಆ ಬದಿಯಿಂದ ಈ ಬದಿಗೆ ಲೇಖಕರು, ಆ ಮೊದಲ ಪುಸ್ತಕದ ಲೇಖಕರು ಆ ಕಡೆ ಇದ್ದಾರೆ, ಉಳಿದ ಪುಸ್ತಕದ ಲೇಖಕರು ಕೂಡ ಈ ಕಡೆ ಇದ್ದಾರೆ. ಅದಕ್ಕೊಂದು ಸಮೀಕರಣ ಇದೆ, ಒಂದು ಸ್ವಲ್ಪ ಗಮನಿಸಿ. ರಮೇಶ್ ಸರ್ ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಈ 3 ಪುಸ್ತಕಗಳನ್ನು ಒಟ್ಟಿಗೆ ತಂದಿದ್ದು ಭಾಳ ಸಂತೋಷದ ವಿಚಾರ. ಒಬ್ಬ ವ್ಯಕ್ತಿಯ ಮನಸ್ಸು ಉತ್ತಮ ಮುನ್ನುಡಿಯನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ಸಮಾಜ ಕಾರ್ಯವನ್ನು ಪಕ್ಷಿ ನೋಟದ ನೆಲೆಯಲ್ಲಿ ಗ್ರಹಿಸೋದಲ್ಲ, ಅದಕ್ಕೊಂದು ಮಾರ್ಗದರ್ಶನ ಬೇಕು. ಆ ಮಾರ್ಗದರ್ಶನ ಸಿಗೋದು ಎಲ್ಲಿಂದ ಅಂದರೆ ದಾಸ ಸಾಹಿತ್ಯ ಪ್ರಣೀತ ಅಭ್ಯುದಯದ ಆಯಾಮಗಳ ಮೂಲಕ. ಹಾಗೆ ನಾವು ಗುರುತಿಸಿದಾಗ ಸಮಾಜದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಎನ್ನುವ ನಿಟ್ಟಿನಲ್ಲಿ ಈ 3 ಪುಸ್ತಕಗಳು ಇವತ್ತು ಬಿಡುಗಡೆ ಆಗ್ತಾ ಇರೋದು ಒಂದು ಔಚಿತ್ಯಪೂರ್ಣ ಅಂತ ನಾನು ಭಾವಿಸ್ತೇನೆ. ಈ ಪುಸ್ತಕದ ಪರಿಚಯ ಅಂತ ಬಂದಾಗ ನನಗೆ ಕೊಟ್ಟಿರುವಂತಹ ಪುಸ್ತಕದ ಹೆಸರು ಹರಿದಾಸ ಸಾಹಿತ್ಯದ ಪ್ರಣೀತ ಅಭ್ಯುದಯದ ಆಯಾಮಗಳು ಎನ್ನುವಂಥ ಪುಸ್ತಕ. ಈ ಪುಸ್ತಕ ಪರಿಚಯ ಮಾಡೋದು ಒಂದೇ, CR ಗೋಪಾಲ್ರವರ ಜೀವನ ವ್ಯಕ್ತಿತ್ವವನ್ನು ಪರಿಚಯ ಮಾಡೋದು ಒಂದೇ. ಹಾಗಾಗಿ ಮೊದಲ ನನ್ನ ಮಾತಿನ ಅರ್ಧ ಭಾಗದಲ್ಲಿ CR ಗೋಪಾಲ್ ಅವರನ್ನು ಹೊಗಳಿಕ್ಕೆ ಹೊರಟಿಲ್ಲ, ವಿಮರ್ಶೆ ಮಾಡ್ತಾ ಇದ್ದೀನಿ. ಅದರ ನಂತರದಲ್ಲಿ ಅವರು ಬರೆದ ಪುಸ್ತಕವನ್ನು ಕೂಡ ವಿವರಿಸ್ತಾ ಇಲ್ಲ, ವಿಮರ್ಶೆ ಮಾಡ್ತಾ ಪರಿಚಯ ಮಾಡಿಕೊಡ್ತೀನಿ. ಆಗ್ಬೋದಲ್ವಾ? ನಾನು ಆಗಲೇ ಹೇಳಿದ್ದೀನಿ ಶತಾಬ್ದಿ ಎಕ್ಸ್ಪ್ರೆಸ್ ನಿಲ್ಲಿಸಿ ಅಂದ್ಕೊಳ್ಳಿ ನಿಲ್ಲಿಸ್ತೇನೆ. 45 ವರ್ಷದ ಕೆಳಗಡೆ ನನಗೆ ವಯಸ್ಸು 3 ವರ್ಷ. ಒಂದು ದೇವಸ್ಥಾನದ ರಥೋತ್ಸವದ ಕಾರ್ಯಕ್ರಮ, ನನ್ನ ತಾಯಿಯ ಮಡಿಲ ಅಲ್ಲಿ ನಾನು ಮಲಗಿದ್ದೇನೆ. ಆ ರಥೋತ್ಸವದ ಕಾರ್ಯಕ್ರಮದಲ್ಲಿ ಅವರ ತಂದೆಯ ಜೊತೆಗೆ ಒಬ್ಬ ಯೌವನ
ದಲ್ಲಿ ಇರುವಂತಹ ಯುವಕರು ಒಬ್ಬರು ಬರ್ತಾ ಇದ್ದಾರೆ. ನಮ್ಮ ತಾಯಿ ಮಾತಾಡ್ತಾ ಇದ್ದಾಳೆ, ಈಗಲೂ ನಂಗೆ ನೆನಪಿದೆ. ಈ ಹೊತ್ತಿಗೆ ಭಾರತದಲ್ಲಿ ಓದೋದಲ್ಲದಲೇ ಪಾಶ್ಚಿಮಾತ್ಯ ದೇಶಗಳಿಗೆ ಅಂದರೆ ಫಾರಿನ್ನಿಗೂ ಕೂಡ ಹೋಗಿ ಒಂದು ಸಮಾಜ ಕಾರ್ಯದ ಕುರಿತಾದ ಒಂದು ಕೋರ್ಸನ್ನು ಮಾಡಿ ಬಂದಿದ್ದಾರೆ. ಅಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ ಮಾತು ಅಷ್ಟೇ ಇದೆ ನಂಗೆ ನೆನಪು. ಆ ಹೊತ್ತು ನೋಡಿದ ಮುಖದಲ್ಲಿ ಕೂದಲು ಬೆಳ್ಳಗೆ ಇತ್ತು, ಇವತ್ತು ಕರ್ರಗೆ ಇತ್ತು, ಇವತ್ತು ಬೆಳ್ಳಗಾಗಿದೆ. ಬಿಟ್ಟರೆ ವ್ಯಕ್ತಿಯಾಗಿ ಏನೂ ಬದಲಾಗಿಲ್ಲ ಸಿ.ಆರ್. ಗೋಪಾಲ್ ಸರ್. ಇಂತಹ ವ್ಯಕ್ತಿತ್ವ ಬರಲಿಕ್ಕೆ ಕಾರಣ ಅವರ ತಂದೆ ತಾಯಿಗಳು. ಅವರ ತಾಯಿ ಇತ್ತೀಚಿನವರೆಗೂ ಕೂಡ ಬದುಕಿದ್ರು. ಅವರ ತಂದೆಯನ್ನು ನಾನು ಬಾಲ್ಯದಲ್ಲಿ ನೋಡಿಲ್ಲ ಅಂತ ಭಾವಿಸ್ತೇನೆ. ಆದರೆ ಅವರ ವ್ಯಕ್ತಿತ್ವ ಹೆಂಗಿತ್ತು ಅನ್ನೋದನ್ನು ನಮ್ಮ ತಾತನವರ ಬಾಯಿಂದ ಪದೇ ಪದೇ ಕೇಳ್ತಾ ಇದ್ದೆ. ಸಿ.ಕೆ. ರಾಮಾಚಾರ್ ಅನ್ನುವಂಥ ಮಾತು ಕೇಳಿದುಕೊಳ್ಳೆ ಅವರೊಂದು ಶಿಸ್ತಿನ ಸಿಪಾಯಿ ಎನ್ನುವಂಥ ಮಾತು. ಅಷ್ಟೇ ಅಲ್ಲ, ಗಾಂಧಿ ತತ್ವವನ್ನು ಅನುಸರಿಸೋದು ಅಂದರೆ ಬೋರ್ಡ್ ಹಾಕ್ಕೊಳ್ಳೋದಲ್ಲ, ಜೀವನದಲ್ಲಿ ಸದಾಕಾಲ ಬೋರ್ಡ್ ಹಾಕ್ಕೊಳ್ಳೋದಲ್ಲೇ ಅದನ್ನು ಅನುಸರಿಸಿ ನೋಡೋದು. ಒಂದು ಸರಳವಾದ ಪಂಚೆ, ಅದು ಗಡ್ಡಿ ಅಂಚಿನ ಪಂಚೆ, ಮೇಲೊಂದು ವಸ್ತ್ರ, ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅವ್ರ ಜೀವನ ಏನೋ ಕೃಷಿ ಜೀವನ. ಅಷ್ಟೇ ಅಲ್ಲ, ಸಮಾಜದ ಯಾರು ಕಷ್ಟ ಕಡೆಯ ತೊಂದರೆಗೆ ಒಳಪಟ್ಟಿದ್ದಾರೆ ಅವರಿಗೆ ಸಹಾಯ ಮಾಡುವ, ತಾವು ಬೆಳೆದ ಬೆಳೆಯಲ್ಲಿಯೇ ಅದನ್ನು ಹಂಚಿ ತಿನ್ನುವಂತಹ ಒಂದು ಮನಸ್ಥಿತಿಯ ಹೆಸರು ನೋಡಿದರೆ ಆಚಾರ್ಯರ ವ್ಯಕ್ತಿತ್ವದಲ್ಲಿ ಇಂಥದ್ದೊಂದು ಸಾಮಾಜಿಕ ಕಾರ್ಯದ ಬದುಕು. ಈ ಬದುಕನ್ನು ಆರಂಭಿಸಿದಂತಹ ಸಿ.ಕೆ. ರಾಮಾಚಾರ್ಯರ ಕುಟುಂಬದಲ್ಲಿ ಇಲ್ಲಿ ಬಹುಪಾಲು ಜನರು ಅವರ ಕುಟುಂಬಸ್ಥರು ಇದ್ದಾರೆ. 10-12 ಜನರ ವಿಸ್ತಾರವಾದ ಕುಟುಂಬ. ಆ ಕುಟುಂಬದ ನಿರ್ವಹಣೆಯ ಜೊತೆಗೆ ಸಮಾಜದಲ್ಲಿ ನಡೀಬೇಕಾದಂತಹ ಒಳ್ಳೆಯ ಕಾರ್ಯಕ್ಕೆ ಮುಂದೆನೆಯಲ್ಲಿ ನಿಂತುಕೊಂಡು ಕೆಲಸ ಮಾಡುವಂತಹ ವ್ಯಕ್ತಿತ್ವ. ಆ ವ್ಯಕ್ತಿತ್ವದ ಪ್ರತಿಬಿಂಬವೇ ಸಿ.ಆರ್. ಗೋಪಾಲ್ ಸರ್ ಇವತ್ತು ನಮ್ಮ ಕಣ್ಣೆದುರುಗಡೆ ನಿಂತಿದ್ದಾರೆ. ಇದು ಎಲ್ಲಿಂದ ಬಂತು ಇಂತಹ ವ್ಯಕ್ತಿತ್ವ ಅಂದರೆ ಅವರು ನಂಬಿದಂತಹ ಹರಿದಾಸ ಸಂಸ್ಕೃತಿಯ ಕಾರಣಕ್ಕಾಗಿ. ನಾನು ಹರಿದಾಸ ಸಾಹಿತ್ಯ ಅನ್ನೋ ಪದವನ್ನು ಬಳಸೋದಿಲ್ಲ. ಯಾಕೆ ಅಂದರೆ ಸಾಹಿತ್ಯ ಕೇವಲ ಜ್ಞಾನವನ್ನು ಮಾತ್ರ ಕೊಡ್ತದೆ, ಸಂಸ್ಕೃತಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತದೆ. ಹರಿದಾಸ ಸಾಹಿತ್ಯ ನಮ್ಮನ್ನು ಸಂಸ್ಕೃತರನ್ನಾಗಿ ಮಾಡಲಿಕ್ಕೆ ಹೊರಟಂತಹ ಸಾಹಿತ್ಯ ಆದ ಕಾರಣ ಅದನ್ನು ಹರಿದಾಸ ಸಂಸ್ಕೃತಿ ಎನ್ನುವ ಹೆಸರಿನಿಂದ ನಾನು ಗುರುತಿಸ್ತಾ ಹೋಗ್ತೇನೆ. ಈ ವೇದಿಕೆಯ ಕಾರ್ಯಕ್ರಮದ ಆರಂಭದಲ್ಲಿ ಮಾನ್ಯ ಕುಲಪತಿಗಳು ಸಮಾಜ ಕಾರ್ಯದ ಮೌಲ್ಯಗಳ ಆಯಾಮಗಳನ್ನು ಮತ್ತು ಇವತ್ತು ಪ್ರಸ್ತುತವಾಗಿ ಅದರ ಎಷ್ಟು ಮೌಲ್ಯ ಇದೆ, ಅದನ್ನು ಹೇಗೆ ಗುರುತಿಸಬೇಕು ಎನ್ನುವಂಥ ಮಾತುಗಳನ್ನು ಆಡಿದಾಗ ನನಗೆ ತೋಚಿದ್ದು ಒಂದು ಮಾತು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಎಲ್ಲ ರೀತಿಯ ಸವಲತ್ತು ಸಿಗಬೇಕು ಅನ್ನುವಂತಹ ಮನಸ್ಥಿತಿ ಯಾವತ್ತು ಸಮಾಜದಲ್ಲಿ ಉದ್ಭವ ಆಗ್ತದೆ ಅವತ್ತು ಅಭ್ಯುದಯ ಖಂಡಿತ ಕಂಡಿದೆ ಅನ್ನೋದಕ್ಕೆ ಸಾರ್ಥಕವಾದ ಭಾವ ಸಿಗ್ತದೆ. ಈ ದಿಸೆಯಲ್ಲಿ ನೋಡಿದಾಗ ಒಂದು ಸಾಹಿತ್ಯ ಮಾದರಿ ಕೇವಲ ಸಾಹಿತ್ಯವಾಗಿ ಉಳಿಯದಲೇ ಅದು ವ್ಯಕ್ತಿತ್ವ ರೂಪಕ್ಕಾಗಿ ಬೇಕಾದಂತಹ ವ್ಯವಸ್ಥೆಯನ್ನು ಕಟ್ಟಿಕೊಡ್ತದೆ ಅನ್ನುವ ದಿಸೆಯಲ್ಲಿ ನೋಡಿದಾಗ ಪುಸ್ತಕದ ಒಳಗಡೆ ನಡೆದಂತಹ ಕೆಲವು ಮಾತುಗಳನ್ನು ನಿಮ್ಮ ಗಮನವನ್ನು ಸೆಳೀಲಿಕ್ಕೆ ಇಷ್ಟಪಡ್ತೇನೆ. ಸಿ.ಆರ್. ಗೋಪಾಲ್ರವರು ತಮ್ಮ ಮುನ್ನುಡಿಯ ಭಾಗದಲ್ಲಿ ಅಂದರೆ ಪ್ರಸ್ತಾವನೆಯ ಭಾಗದಲ್ಲಿ ಈ ರೀತಿಯ ಒಂದು ಮಾತನ್ನು ಹೇಳ್ತಾರೆ. ಕರ್ನಾಟಕದ ಹರಿಭಕ್ತಿ ಪರಂಪರೆಯ ಇನ್ನೊಂದು ವಾಹಿನಿಯಾದ ಹರಿದಾಸ ಸಾಹಿತ್ಯದಲ್ಲಿ ಸಮಾಜ ಕಾರ್ಯದ ಮೌಲ್ಯಗಳನ್ನು ಆರಿಸಿ ತೆಗೆಯುವ ಕೆಲಸ ಆಗಬೇಕಿದೆ. ಈ ವಿಷಯದ ಬಗ್ಗೆ ಸಾಂದರ್ಭಿಕವಾಗಿ ಅಲ್ಲೊಂದು ಇಲ್ಲೊಂದು ಲೇಖನಗಳು ಬಂದಿವೆ. ಆದರೆ ಸಮಗ್ರ ದಾಸ ಸಾಹಿತ್ಯವನ್ನು ಗಮನದಲ್ಲಿರಿಸಿಕೊಂಡು ಬರೆಸಿಕೊಂಡ ಕೃತಿ ಅಪರೂಪ. ಪ್ರಸ್ತುತ ಕೃತಿ ಹರಿದಾಸ ಸಾಹಿತ್ಯ ಪ್ರಣೀತ ಅಭ್ಯುದಯದ ಆಯಾಮಗಳು, ಸಮಾಜ ಕಾರ್ಯ ತತ್ವಾದರ್ಶಗಳನ್ನು ಅನುಲಕ್ಷಿಸಿ ಈ ಹಾದಿಯಲ್ಲಿ ಒಂದು ಆರಂಭಿಕ ಪ್ರಯತ್ನ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೌದು, ಖಂಡಿತ ಹೌದು. ಹರಿದಾಸ ಸಾಹಿತ್ಯದ ವಿವಿಧ ಆಯಾಮಗಳನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಜೀವನ ಸಾಕಾಗಲಿಕ್ಕಿಲ್ಲ. ಕೆಲವೇ ವಿಷಯಗಳನ್ನು ಆಯ್ದು ಅದನ್ನು ವಿಭಾಗ ಮಾಡಿ ಹೊರಟಂತಹ ಈ ಪುಸ್ತಕ 13 ಅಧ್ಯಾಯಗಳ ವಿಸ್ತಾರತೆಯನ್ನು ಪಡ್ಕೊಳ್ತದೆ. ಅಲ್ಲಿಯೂ ಕೂಡ ಸರವರೇ ಹೇಳುವಂತೆ ಆ ಕೆಲವು ಮಾದರಿಗಳನ್ನು ಮಾತ್ರ ನಾನು ಪರಿಚಯಿಸ್ತೇನೆ ಎನ್ನುವಂಥ ಮಾತು ಅವರ ಮಾತಲ್ಲೇ ಕಂಡುಕೊಳ್ಳುವಂಥ ಮಾತು. ಹಾಗೆ ನೋಡಿದಾಗ ಎಷ್ಟು ವಿಸ್ತಾರವಾಗಿದೆ ಹರಿದಾಸ ಸಂಸ್ಕೃತಿ ಅನ್ನುವಂಥದ್ದು. ಈ ಮೊದಲ ಪುಸ್ತಕದ ಆ ಪರಿವಿಡಿಯನ್ನು ಗಮನಿಸಿದಾಗ 13 ಅಧ್ಯಾಯಗಳಲ್ಲಿ ದಾಸ ಸಾಹಿತ್ಯವನ್ನು ಒಳಗೊಂಡಂತೆ ಏನೆಲ್ಲ ಆಯಾಮಗಳಲ್ಲಿ ಅದನ್ನು ವಿಭಾಗಿಸಿಕೊಳ್ಳಬಹುದು ಎನ್ನುವಂತಹ ಒಂದು ಚೌಕಟ್ಟನ್ನು ಅವರು ನಮ್ಮ ಕಣ್ಣೆದುರುಗಡೆ ತಂದುಕೊಡ್ತಾರೆ. ಅದು ಬಹಳ ಮುಖ್ಯ ಅನಿಸುತ್ತೆ ಈ ಪುಸ್ತಕವನ್ನು ಓದಲಿಕ್ಕೆ ಅಂತ. ಆ ಶೀರ್ಷಿಕೆಗಳೇ ಬಹಳ ಚೆನ್ನಾಗಿದೆ. ಬದುಕಿನ ಧ್ಯೇಯ ಮತ್ತು ಸಾಧನಾ ಮಾರ್ಗಗಳು ಅನ್ನುವಂಥ 1ನೇ ಅಧ್ಯಾಯ ಆದರೆ 2ನೇ ಅಧ್ಯಾಯ ಭಕ್ತಿಪಂಥ ಶರಣ ಪರಂಪರೆಯ ಸಿಂಹಾವಲೋಕನ ಎನ್ನುವಂಥದ್ದು. 3ನೆಯ ಅಧ್ಯಾಯ
ಹರಿದಾಸ ಪರಂಪರೆ, ಮಾಧ್ವ ತತ್ವಗಳು, ಹರಿದಾಸ ಸಾಹಿತ್ಯ ಪ್ರಮೇಯಗಳು ಎನ್ನುವಂಥದ್ದು. 4ನೇ ಅಧ್ಯಾಯದಲ್ಲಿ ದಾಸ ಸಾಹಿತ್ಯದ ಪ್ರವರ್ತಕರು, ಪ್ರಚಾರಕರು ಮತ್ತು ದಾಸ ಸಾಹಿತ್ಯದ ವೈವಿಧ್ಯತೆ ಎನ್ನುವಂಥದ್ದು. 5ನೇ ಅಧ್ಯಾಯದಲ್ಲಿ ಸಮಾಜ ಕಾರ್ಯ ಮತ್ತು ದಾಸ ಸಾಹಿತ್ಯ ಎನ್ನುವ ವಿಷಯದ ಕುರಿತಾಗಿ ಪ್ರಸ್ತಾಪ ಮಾಡುವಂತಹ ಗೋಪಾಲ್ ಸರ್ ಅವರು 6ನೇ ಅಧ್ಯಾಯದಲ್ಲಿ ದಾಸ ಸಾಹಿತ್ಯದಲ್ಲಿ ವ್ಯಕ್ತಿಗತ ವೈಯಕ್ತಿಕ ಅಭ್ಯುದಯದ ದೈಹಿಕ ಆಯಾಮಗಳು ಏನೇನಿದ್ದಾವೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಗೆ ಒಳಪಡಿಸ್ತಾರೆ. 7ನೇ ಅಧ್ಯಾಯದಲ್ಲಿ ದಾಸ ಸಾಹಿತ್ಯದಲ್ಲಿ ವ್ಯಕ್ತಿಗತ ಅಭ್ಯುದಯ, ಮಾನಸಿಕ ಆಯಾಮಗಳ ಕುರಿತಾಗಿ ಮಾತಾಡ್ತಾರೆ. 8ನೇ ಅಧ್ಯಾಯದಲ್ಲಿ ದಾಸ ಸಾಹಿತ್ಯದಲ್ಲಿ ವ್ಯಕ್ತಿಗತ ಅಭ್ಯುದಯ, ನೈತಿಕ ಆಯಾಮ ಅನ್ನೋದನ್ನು ಅಲ್ಲಿ ವಿಶದೀಕರಿಸಿ 9ನೇ ಅಧ್ಯಾಯದಲ್ಲಿ ದಾಸ ಸಾಹಿತ್ಯದಲ್ಲಿ ವ್ಯಕ್ತಿಗತ ಅಭ್ಯುದಯ, ಆಧ್ಯಾತ್ಮದ ಆಯಾಮಗಳು ಏನೇನಿದ್ದಾವೆ ಅನ್ನೋದನ್ನು ಅಲ್ಲಿ ವಿವರಿಸ್ತಾರೆ. ಅದರಂತೆ 10ನೇ ಅಧ್ಯಾಯದಲ್ಲಿ ದಾಸ ಸಾಹಿತ್ಯದಲ್ಲಿ ವೃಂದಗತ ಅಭ್ಯುದಯ ಹಾಗಂದ್ರೆ ಏನು ಅದರ ವಿಸ್ತಾರತೆಯನ್ನು ಅಲ್ಲಿ ಹೇಳಿ 13ನೇ ಅಧ್ಯಾಯದ ಹೊತ್ತಿಗೆ ಸಮಾಜ ಕಾರ್ಯಕರ್ತರು ಮತ್ತು ದಾಸರು ಎನ್ನುವ ವಿಷಯದ ಕುರಿತಾಗಿ ಅಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಹೀಗೆ 13 ಅಧ್ಯಾಯಗಳ ವಿಸ್ತಾರವಾದ ವಿಭಾಗಗಳಿವೆ. ಈ ಇಡೀ ಪುಸ್ತಕವನ್ನು ಓದಿ ಅರ್ಥ ಮಾಡ್ಕೊಳ್ಬೇಕು ಅಂತಂದಾಗ ನನಗೆ ಈಗ 10 ದಿವಸದ ಕೆಳಗಡೆ ಈ ಪುಸ್ತಕ ಸಿಕ್ತು. ಎಕ್ಸ್ಪ್ರೆಸ್ನಲ್ಲೇ ಹೇಗೆ ಬಂದೆ ಹಾಗೇ ಓದಿದ್ದೇನೆ ಇದನ್ನು. ಹಾಗಾಗಿ ಪಕ್ಷಿ ನೋಟವನ್ನು ನಿಮ್ಮ ಎದುರುಗಡೆ ಇಡಲಿಕ್ಕೆ ಹೊರಟಿದ್ದೇನೆ ಹೊರತು ನನಗೆ ಇದು ಇಡೀ ಪುಸ್ತಕವನ್ನು ಓದಲಿಕ್ಕೆ ಒಂದು ತಿಂಗಳ ಕಾಲಮಿತಿ ಬೇಕಿದೆ ಅಂತ ಭಾವಿಸ್ತೇನೆ. ಒಂದು ಘಟನೆಯನ್ನು ನಿಮ್ಮ ಕಣ್ಣೆದುರುಗಡೆ ದಾಖಲಿಸಿ ಈ ಪುಸ್ತಕದ ಮೌಲ್ಯ ಏನು ಅನ್ನೋದನ್ನು ನಿಮ್ಮ ಕಣ್ಣು ಮುಂದೆ ಇಡ್ತೇನೆ. ಅವರೇ ವಿವರಿಸಿದಂತೆ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದಂತಹ ವ್ಯಾಸರಾಯರು 12 ವರ್ಷಗಳ ಕಾಲ ಒಂದು ಕೆರೆಯನ್ನು ಕಟ್ಟಿಸಿದರು ಅನ್ನುವಂಥ ಮಾಹಿತಿಯನ್ನು ದಾಖಲು ಮಾಡಿದ್ದಾರೆ. ಅದೊಂದು ಶಾಸನೋಕ್ತ ಮಾಹಿತಿ. ಒಬ್ಬ ವ್ಯಕ್ತಿ ಅಂದರೆ ಸನ್ಯಾಸಿ, ಆತನ ನಿತ್ಯದ ಕೆಲಸ ಏನು ಅಂದರೆ ಬೆಳಗ್ಗೆ ಎದ್ದು ನಿತ್ಯ ಅನೇಕಗಳನ್ನು ಮುಗಿಸಿ ಸ್ನಾನ ಮಾಡಿ ಕೂತ ವೇಳೆಗೆ ಇಡೀ ದೇಶದ ಅಭ್ಯುದಯಕ್ಕಾಗಿ ಜಪತಪ ಅನುಷ್ಠಾನ, ಶ್ರೇಯ ಪ್ರಾರ್ಥನೆ ಇಷ್ಟೇ ಮಾಡಬೇಕು ಅಂತ ಸದಾಚಾರ ಸ್ಮೃತಿ ಎನ್ನುವಂತಹ ಗ್ರಂಥದಲ್ಲಿ ಮಧ್ವಾಚಾರ್ಯರು ಹೇಳಿರೋದನ್ನು ಎಲ್ಲ ಯತಿಗಳು ಕೂಡ ಪಾಲಿಸ್ಕೊಂಡು ಬಂದಿದ್ದಾರೆ. ಅಲ್ಲ, ಯತಿಗಳೆಲ್ಲ ಇಷ್ಟೇ ಮಾಡಬೇಕಾ, ಬೇರೆ ಕೆಲಸ ಇಲ್ವಾ, ಬೇರೆ ಕೆಲಸ ಏನು ಮಾಡೋದೇ ಬೇಡವಾ ಅಂತಂದರೆ ಬೇಕಾದಷ್ಟಿದೆ ಅನ್ನೋದನ್ನು ತೋರಿಸಿಕೊಟ್ಟವರು ಮೊದಲಿಗರು ಮಧ್ವಾಚಾರ್ಯರಾದರೆ ಅದನ್ನು ಅನುಸರಿಸಿ ಸಮಾಜಕ್ಕೆ ಒಂದು ದೊಡ್ಡ ಬೆಳಕಾಗಿ ಕಂಡವರು ವ್ಯಾಸರಾಯರು. ಕಂದಕೂರಿನ ಕೆರೆಯನ್ನು ಕಟ್ಟಿಸಿದ್ದಕ್ಕೆ ಶಾಸನ ದಾಖಲೆಯಾಗ್ತದೆ. ಆ ಶಾಸನದಲ್ಲಿ ಏನು ಮಾಹಿತಿ, ಅಲ್ಲಿ ಘಟನೆಗಳ ಏನು ಮಾಹಿತಿ ಇದೆ ಅಂತ ಗಮನಿಸಿದಾಗ ಒಬ್ಬ ವ್ಯಕ್ತಿಗೆ ಈ ಹೊತ್ತು ಏನಾದರೂ ಲಾಟ್ರಿ ಹೊಡೆದ್ರೆ ಏನು ಮಾಡ್ತೀವಿ, ಸಮಾಜ ಹೇಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ನಾನು ಐಷಾರಾಮಿ ಒಂದು ದೊಡ್ಡ ಕಾರಲ್ಲಿ ಕೊಂಡ್ಕೋಬೇಕು, ಅದರಲ್ಲಿ ಕುತ್ಕೋಬೇಕು, ಎಲ್ಲ ದೇಶಗಳನ್ನು ಸುತ್ತಬೇಕು, ಅಷ್ಟೇ ಅಲ್ಲ ಅದರಲ್ಲಿ ಯಾರು ಕೂತಿರಬಾರ್ದು, ನಾನು ಮಾತ್ರ ಕೂತಿರಬೇಕು ಅನ್ನುವ ಮನಸ್ಥಿತಿಗೆ ಇವತ್ತು ಬಂದಿದ್ದೇವೆ. ಹಾಗೆ ಇದ್ದರೆ ಆ ಹಣದ ಮೌಲ್ಯ ಎಷ್ಟರ ಮಟ್ಟಿಗೆ ಉಚಿತ ಅನ್ನುವಂಥ ಪ್ರಶ್ನೆಗೆ ಪದೇ ಪದೇ ಸಮಾಜ ನಮ್ಮನ್ನು ಪ್ರಶ್ನೆ ಮಾಡ್ತಾ ಹೋಗ್ತದೆ. ಆ ದಿಸೆಯಲ್ಲಿ ನೋಡಿದಾಗ ದೊಡ್ಡ ಸಾಮ್ರಾಜ್ಯದ ಚಕ್ರವರ್ತಿ 10,000 ಎಕರೆಯ ಭೂಮಿಯನ್ನು ದಾನ ಕೊಟ್ಟಾಗ ಒಬ್ಬ ಸನ್ಯಾಸಿ ಅದನ್ನು ತನ್ನ ಮಠಕ್ಕೆ ಹಾಗೇ ಬರೆಸಿ ಇಟ್ಕೊಂಡು ಬಿಟ್ಟಿದ್ದರೆ ಇವತ್ತು ಶ್ರೀಮಂತ ಮಠಗಳು ಅಂತ ಒಂದು ಪಟ್ಟಿ ಏನಾದರೂ ಮಾಡಿದರೆ ಅದರಲ್ಲಿ ಮೊದಲ ಪಟ್ಟಿಯೇ ವ್ಯಾಸರಾಯರ ಮಠ ಆಗ್ತಾಯಿತ್ತು. ಆದರೆ ಈ ಹೊತ್ತು ಆ ಮಠವನ್ನು ಹೋಗಿ ಒಳಹೊಕ್ಕು ನೋಡಿ ಆರ್ಥಿಕವಾಗಿ ಮುಗ್ಗಟ್ಟಿನಿಂದನೇ ಕೂಡಿದೆ. ಆದರೆ ಅದಕ್ಕೆ ಒಳ್ಳೆಯ ಹೆಸರಿದೆ. ಆ ಒಳ್ಳೆಯ ಹೆಸರು ಬರಲಿಕ್ಕೆ ಕಾರಣದ 2 ಘಟನೆಯನ್ನು ವಿವರಿಸಿ ನನ್ನ ಮಾತನ್ನು ನಿಲ್ಲಿಸ್ಬಿಡ್ತೇನೆ. ವ್ಯಾಸರಾಯರು ಆ ಕೆರೆಯನ್ನು ಕಟ್ಟಿಸುವಾಗ ಕೃಷ್ಣದೇವರಾಯ ಕೊಟ್ಟಂತಹ ಭೂಮಿಯನ್ನು ತಾವು ಇಟ್ಟುಕೊಳ್ಳದಲೇ ಸಮಾಜದಲ್ಲಿ ಯಾರು ಕಟ್ಟಕಡೆಯ ತೊಂದರೆಗೆ ಒಳಪಟ್ಟಿದ್ದಾರೆ ಅವರನ್ನೂ ಒಳಗೊಂಡಂತೆ ಒಂದು ಸಮಾಜ ಹೇಗೆ ಚೆನ್ನಾಗಿ ಇರಲಿಕ್ಕೆ ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನು ಕಟ್ಟಿಕೊಡುವಂತಹ ಆ ಹೊತ್ತಿನ ಜವಾಬ್ದಾರಿಯುತ ವ್ಯಕ್ತಿಗಳ ಎಲ್ಲ ಕುಟುಂಬಗಳಿಗೆ, ಅದರಂತೆಯೇ ಆ ಊರಿನ ಸಂರಕ್ಷಣೆಯನ್ನು ಮಾಡುವಂತಹ ಆ ಸಂರಕ್ಷಕರಿಗೆ, ಹೀಗೆ ಎಲ್ಲರಿಗೂ ಆ ಆಸ್ತಿಯನ್ನು ಭಾಗ ಮಾಡ್ತಾರೆ. ಭಾಗ ಮಾಡಿ ಅದನ್ನು ಹಂಚ್ತಾರೆ. ಹಂಚಿದ ಕೂಡಲೇ ಇವತ್ತು ನಮ್ಮ ಸಮಾಜದಲ್ಲಿ ನೋಡ್ತೇವಲ್ಲ, ಭೂಮಿ ಸಿಕ್ಕುಕೊಳ್ಳೆ ಏನು ಮಾಡ್ತಾರೆ ಅಂತ, ಹಾಗೆ ಮಾಡಬಾರ್ದು ಅನ್ನುವ ಕಾರಣಕ್ಕಾಗಿ ಒಂದು ಎಕನಾಮಿಕಲ್ ವ್ಯವಸ್ಥೆಯನ್ನು ಕಟ್ಟಿಕೊಡ್ತಾರೆ ವ್ಯಾಸರಾಯರು. ನಮ್ಮ ಸ್ವಂತ ಊರಿನ ಬೊಮ್ಮಘಟ್ಟದ ಗ್ರಾಮದ ಶಾಸನದಲ್ಲಿ ದಾಖಲಾಗಿರುವ ಮಾಹಿತಿ ಇದು.
18 ಆಯಗಾರರಿಗೆ ಆ ಇಡೀ ಭೂಮಿಯನ್ನು ವಿಭಾಗ ಮಾಡಿ ಆ ಕೊಟ್ಟಂತಹ ಭೂಮಿಯನ್ನು ತಾವು ಸ್ವಂತ ಬಳಸ್ಕೊಳ್ಳದಲೇ ಬಂದ ಬೆಳೆಯನ್ನು ಭಾಗದಲ್ಲಿ ಸ್ವಲ್ಪ ಭಾಗ ಜೀವನಕ್ಕೆ ಇಟ್ಕೊಳ್ಬೇಕು, ಅದರ ಒಂದು ಕಾಲು ಭಾಗದಷ್ಟು ದೇವರ ಆಚರಣೆಯ ಹಬ್ಬದ ಆಚರಣೆಯ ಕಾರಣಕ್ಕಾಗಿ ಕೊಡಬೇಕು, ಇನ್ನೊಂದು ಭಾಗವನ್ನು ಸಮಾಜದ ಉದ್ಧಾರಕ್ಕಾಗಿಯೇ ಕೊಡಬೇಕು ಎನ್ನುವುದರ ಒಂದು ದಾಖಲೆಯನ್ನು ಅಲ್ಲಿ ವ್ಯಾಸರಾಯರು ಮಾಡ್ತಾರೆ. ಅಂದರೆ ಭೂಮಿಯನ್ನು ನೀನು ಮಾತ್ರ ಬಳಸೋದಲ್ಲ, ಬಂದ ಆದಾಯವನ್ನು ಹೀಗೆ 3 ಭಾಗವಾಗಿ ಮಾಡುವಂತ. ನೋಡಿ, ಆ ಕಾಲಕ್ಕೇ ಒಂದು ಎಕನಾಮಿಕಲ್ ವ್ಯವಸ್ಥೆಯನ್ನು ವ್ಯಾಸರಾಯರು ಕಟ್ಟಿಕೊಟ್ರು ಅನ್ನೋದಕ್ಕೆ ಈ ಶಾಸನ ದಾಖಲಾಗ್ತದೆ. ಸಮಾಜದ ಕಾರ್ಯ ಏನು ಮಾಡಬೇಕು ಅಂದರೆ ಅಲ್ಲಿ ಬರುವಂತಹ ಮಾತು ಕೆರೆ ಅಗ್ರಹಾರಂಗಳ ಕಟ್ಟಿಸಿ ಎನ್ನುವಂಥ ಮಾತೇನು ಬಂದಿದೆ, ಕೆರೆಯಂ ಕಟ್ಟಿಸು ಬಾವೆಯಂ ಸವೆಸು ಎನ್ನುವಂಥದ್ದು, ಅದನ್ನು ಪಟ್ಟಿ ಮಾಡ್ತಾರೆ ವ್ಯಾಸರಾಯರು. ಹಾಗೆ ಪಟ್ಟೆ ಮಾಡಿ ಹಾಗೆಯೇ ಬದುಕಬೇಕು ಅಂತ ಒಂದು ಮಾರ್ಗದರ್ಶೀಯ ವ್ಯವಸ್ಥೆಯನ್ನು ಕಟ್ಟಿಕೊಡ್ತಾರೆ. ಅದನ್ನು ನೋಡಿದಂತಹ ಕವಿಯಾದಂತಹ ಲಕ್ಷ್ಮೀಧರ ಅಮಾತ್ಯ ಆಮೇಲೆ ಈ ಪದ್ಯವನ್ನು ಬರೆದ ಅಂತ ನಾನು ದಾಖಲಿಸ್ತೇನೆ. ಅಂದರೆ ಅದಕ್ಕಿಂತ ಮುಂಚೆನೇ ವ್ಯಾಸರಾಯರ ಇಂಥದ್ದೊಂದು ವ್ಯಕ್ತಿತ್ವ ಸಮಾಜದಲ್ಲಿ ಪರಿಚಯ ಇತ್ತು ಅನ್ನೋದಕ್ಕೆ ಇದೊಂದು ಮೌಲ್ಯಯುತವಾದಂಥ ಮಾಹಿತಿ. ಅಷ್ಟೇ ಅಲ್ಲ, ಆ ಕೆರೆಗಳನ್ನು ಸರಣಿ ಕೆರೆಗಳನ್ನು ಕಟ್ಟಿಸುವಾಗ ಅದಕ್ಕೊಂದು ತಂತ್ರಜ್ಞಾನದ ವ್ಯವಸ್ಥೆ ಬೇಕು. ಇವತ್ತಾದರೆ ಇಂಜಿನಿಯರಿಂಗ್ ಅಂತ ಕರಿತೇವೆ, ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಅನ್ನುವಂಥ ವ್ಯವಸ್ಥೆಯನ್ನು ನೋಡ್ತೇವೆ. ಆ ಹೊತ್ತಿಗೆ ನ್ಯಾಚುರಲ್ಲಾಗಿಯೇ ಆ ವ್ಯವಸ್ಥೆ ಕಂಡುಕೊಳ್ಳಬೇಕು ಎನ್ನುವ ಆಶಯದಲ್ಲಿ ವ್ಯಾಸರಾಯರು ಅದನ್ನು ಕಟ್ಟಿಕೊಡ್ತಾರೆ. ಅವರ ಊರಿಗೂ ನಮ್ಮ ಊರಿಗೂ ಮಧ್ಯದಲ್ಲಿ ಒಂದು ದೊಡ್ಡ ಬೆಟ್ಟದ ಸಾಲು ಬರ್ತದೆ. ಆ ಬೆಟ್ಟದ ಸಾಲಿನಿಂದ ಬಿದ್ದಂತಹ ಮಳೆಯ ನೀರು ಸುಮ್ಮನೆ ಹೋಗೋದಲ್ಲೇ 7 ಸರಣಿ ಕೆರೆಗಳನ್ನು ಕಟ್ಟಿಸಿ ಆ ಕೆರೆಗಳೆಲ್ಲ ನೀರು ತುಂಬಿ ಕೊನೆಗೆ ಸಂಡೂರಿನಲ್ಲಿರುವಂತಹ ನಾರಿಹಳ್ಳಕ್ಕೆ ಸೇರಬೇಕು. ಸೇರಿದ ನಾರಿಹಳ್ಳದ ನೀರು ತುಂಗಭದ್ರೆಗೆ ಸೇರಬೇಕು. ಹೀಗೆ ಅದರ ಒಂದು ಆ ಕಲ್ಪನೆಯನ್ನು ವ್ಯವಸ್ಥೆಯನ್ನು ಮಾಡಿ ಹಾಗೆಯೇ ಕಟ್ಟಿಸ್ತಾರೆ. ಹಾಗೆ ಕಟ್ಟಿಸುವಾಗ ಜಲತಜ್ಞರು ಅನ್ನೋದಕ್ಕೆ ಇನ್ನೊಂದು ಮೌಲ್ಯಯುತವಾದ ಮಾಹಿತಿಯನ್ನು ಹೇಳಬೇಕು. ನೀರನ್ನು ಅಳತೆಮಾನವಾಗಿ ಇವತ್ತು ಹೇಳ್ತೇವೆ ನಾವು. ಒಂದು ಡ್ಯಾಮ್ನಲ್ಲಿ ನೀರು ಇಷ್ಟು ನಿಂತ್ಕೋಬೇಕು ಅಂದರೆ ಕ್ಯೂಸೆಕ್ಸ್ ಎನ್ನುವಂಥ ವ್ಯವಸ್ಥೆಯನ್ನು. ಆದರೆ ಅವತ್ತು ವ್ಯಾಸರಾಯರು ಗುರುತಿಸುವಂಥದ್ದು ಅಲ್ಲಿ ಒಂದು ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡ್ತಾರೆ ತೂಬಿನಲ್ಲಿ. ಆ ಪ್ರಾಣದೇವರ ಪಾದಕ್ಕೆ ನೀರು, ಅಂದರೆ ಆಂಜನೇಯನನ್ನು ಪ್ರತಿಷ್ಠೆ ಮಾಡೋದು, ಆಂಜನೇಯನ ಪಾದಕ್ಕೆ ನೀರು ನಿಂತರೆ ಆ ಕೆರೆಯಲ್ಲಿ ಒಂದು ಬೆಳೆ ಗ್ಯಾರಂಟಿ. ಆ ಪ್ರಾಣದೇವರ ನಡುವರೆಗೆ ನೀರು ನಿಂತರೆ ಒಂದು ಬೆಳೆ ಪೂರ್ಣ ಬಂದು ಸ್ವಲ್ಪ ನೀರು ಉಳಿತದೆ. ಆ ಹನುಮಂತನು ಪೂರ್ಣ ಮುಳುಗಿದ ಅಂದರೆ 2 ಬೆಳೆ ಖಂಡಿತ, ಮತ್ತು ಬೇಸಿಗೆಯಲ್ಲಿ ಯಾವುದೇ ತೊಂದರೆ ಇಲ್ಲ. ಈಗಲೂ ಕೂಡ ಗಮನಿಸಿ, ಅದು ಹೈದರಾಬಾದ್ ಕರ್ನಾಟಕದ ಪ್ರದೇಶ, ಡಿಸೆಂಬರ್ ನಂತರ ಬಿರು ಬಿಸಿಲು, ನೀರಿನ ತೊಂದರೆ. ಅಂತಹ ವ್ಯವಸ್ಥೆಯಲ್ಲೂ ಕೂಡ ನೀರು ಸದಾಕಾಲ ಇರಬೇಕು ಎನ್ನುವಂಥ ವ್ಯವಸ್ಥೆಯನ್ನು ವ್ಯಾಸರಾಯರು ಕಟ್ಟಿಕೊಡ್ತಾರೆ. ಇದಲ್ಲವೇ ಸಮಾಜದ ಅಭ್ಯುದಯ. ಇಂತಹ ಸಮಾಜದ ಅಭ್ಯುದಯವನ್ನು ಕಂಡಾಗ ಮಾತ್ರ ನಮಗೆ ಜೀವನದಲ್ಲಿ ಒಂದು ಮೌಲ್ಯ ಸಿಗಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು. ಕೇವಲ ವ್ಯಾಸರಾಯರನ್ನು ಹೊಗಳಿದ್ರಲ್ಲ, ಇನ್ಯಾರೂ ಮಾಡಲಿಲ್ವಾ ಅಂದರೆ, ಇದನ್ನೇ ಅನುಸರಿಸಿದಂತಹ ಕನಕದಾಸರು 86 ಕೆರೆಗಳನ್ನು ಕಟ್ಟಿಸಿದರೆ ಅಂತ ಚಾರಿತ್ರಿಕವಾಗಿ ದಾಖಲಾಗಿದೆ. ಬರೇ ಒಬ್ಬ ದಾಸರಲ್ಲ, 132 ದಾಸರ ಒಂದು ದೊಡ್ಡ ಪಟ್ಟಿಯೇ ಇದೆ. ಅವರೆಲ್ಲರೂ ಕೂಡ ಕಟ್ಟಿಸಿದರೆ ಅನ್ನೋದಕ್ಕೆ ಚಾರಿತ್ರಿಕ ದಾಖಲೆಗಳಿವೆ, ಶಾಸನದ ದಾಖಲೆಗಳಿವೆ. ನಮ್ಮ ಬೆಂಗಳೂರಿನ ಗ್ರಾಮದಲ್ಲಿಯೇ ದಾಸನಾಪುರ ಆಗಲಿ, ದಾಸನಾಪುರದ ಕೆರೆಗಳಾಗಲಿ, ಅವು ದಾಸರಾಯರು ಕಟ್ಟಿಸಿದ ಕೆರೆಗಳು ಅನ್ನೋದಕ್ಕೆ ಚಾರಿತ್ರಿಕ ದಾಖಲೆಗಳಿದೆ. ಅದನ್ನು ನೀವು ಈಗಲೂ ಕೂಡ ನಮ್ಮ ಮಿಥಿಕ್ ಸೊಸೈಟಿಗೆ ಹೋದರೆ ಆ ಶಾಸನೋಕ್ತ ಮಾಹಿತಿಗಳನ್ನು ಖುದ್ದಾಗಿ ನೋಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಿಥಿಕ್ ಸೊಸೈಟಿ ಮಾಡಿಕೊಟ್ಟಿದೆ. ಈ ದಿಸೆಯಲ್ಲಿ ನೋಡಿದಾಗ ಸಮಾಜ ಕಾರ್ಯ ಹೀಗೂ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಇನ್ನೊಂದು ಸಣ್ಣ ಮಾಹಿತಿಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬ ಯತಿ ತಮ್ಮ ವಿದ್ವತ್ತಿನ ಕಾರಣಕ್ಕಾಗಿ ಜಯಿಸಿದಂತಹ ದೊಡ್ಡ ಪಲ್ಲಕ್ಕಿಯಲ್ಲಿ ಕೂತು ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಾರೆ ಒಂದು ಊರಿನಿಂದ ಇನ್ನೊಂದು ಊರಿಗೆ. ಅಲ್ಲಿ ಒಬ್ಬ ಹೆಂಡತಿ ಮಲಗಿದಾಳೆ, ತುಂಬು ಗರ್ಭಿಣಿ. ಇನ್ನೊಬ್ಬ ಆಕೆಯ ಗಂಡ ಜೋರಾಗಿ ಅಳ್ತಾ ಇದ್ದಾನೆ. ಅಳ್ತಾ ಇರೋದನ್ನು ನೋಡಿದಂತಹ ಈ ಯತಿಗಳು ಏನಾಯಿತು ಅಂತ ಕೇಳ್ತಾರೆ. ಕೇಳಿದಾಗ, ಇಲ್ಲ 9 ತಿಂಗಳು ತುಂಬಿದೆ, ನನ್ನ ಹೆಂಡತಿಗೆ ಹೆರಿಗೆ ಆಗಬೇಕು, ಸೂಲಗಿತ್ತಿ ನಮ್ಮ ಊರಲ್ಲಿ ಇಲ್ಲ, ಪಕ್ಕದ ಊರಿನಲ್ಲಿ ಸೂಲಗಿತ್ತಿ ಇದ್ದಾಳೆ, ಆಕೆ ಅಲ್ಲಿ 12-13 ಹೆರಿಗೆಗಳು ಒಂದೇ ದಿವಸ ಬಂದಿದೆ, ಅಲ್ಲಿ ಆಕೆ ಕೆಲಸ ಮಾಡಬೇಕು. ಆಕೆ ಹೇಳ್ತಾ ಇರೋದು, ನಿನ್ನ ಹೆಂಡತಿಯನ್ನು ಅಲ್ಲಿ ಕರ್ಕೊಂಡು ಬಂದುಬಿಡು, ಅದನ್ನು ಮಾಡ್ತೇನೆ ಎನ್ನುವಂಥ ಮಾತು. ಕರ್ಕೊಂಡು ಹೊರಟಿದ್ದೇನೆ, ಆಕೆ ಆಯಾಸ ಪಡ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ, ನನಗೆ ಹೊತ್ಕೊಂಡು ಹೋಗಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಆ ಪಲ್ಲಕ್ಕಿಯಲ್ಲಿ ಕೂತಂತಹ ಯತಿಗಳು ಕೆಳಗೆ ಇಳಿತಾರೆ.
ಅವರ ಇಡೀ ಶಿಷ್ಯ ವರ್ಗ ಸ್ವಲ್ಪ ದೂರದಲ್ಲಿಯೇ ಇತ್ತು. ಒಬ್ಬ ಶಿಷ್ಯ ಮಾತ್ರ ಅಲ್ಲಿ ಇರ್ತಾನೆ. ಅವನಿಗೆ ಹೇಳ್ತಾರೆ, ಈ ಪಲ್ಲಕ್ಕಿಯಲ್ಲಿರುವ ದೇವರ ಪೆಟ್ಟಿಗೆಯನ್ನು ನೀನು ಹೊತ್ಕೋ. ಆತ ಹೊತ್ಕೊಳ್ತಾನೆ. ಆ ಪಲ್ಲಕ್ಕಿ ಸುವರ್ಣಮಯವಾದ ಪಲ್ಲಕ್ಕಿ, ಅವರ ವಿದ್ವತ್ತಿನ ಕಾರಣಕ್ಕಾಗಿ ಬಂದಂಥದ್ದು. ಆ ಪಲ್ಲಕ್ಕಿಯನ್ನು ಆಕೆಗೆ, ಆ ಗಂಡನಿಗೆ ಹೇಳಿ ಕೊಡ್ತಾನೆ, ಇದರಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗು ಅಂತ. ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಹೆರಿಗೆ ಆಗ್ತದೆ. ಮುಂದೆ ಆ ಘಟನೆಯೆಲ್ಲ ಬಹಳ ವಿಸ್ತಾರವಾದ ವಿವರಗಳು ಅದೇ ಶಾಸನದಲ್ಲಿದೆ. ನಮ್ಮ ಮೈಸೂರು ತಾಲೂಕಿನ ಶಾಸನದಲ್ಲಿ ಬರುವಂಥ ಮಾಹಿತಿ ಇದು. ಆ ವ್ಯಕ್ತಿ ಯಾರೂ ಗೊತ್ತಿಲ್ಲ, ಅಲ್ಲಿ ಹುಟ್ಟಿದ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಿಲ್ಲ. ಆ ಪಲ್ಲಕ್ಕಿ ಎಷ್ಟು ಬೆಲೆ ಬಾಳುತ್ತೆ ಅಂತ ಇವತ್ತಿಗೇನಾದರೂ ಲೆಕ್ಕ ಹಾಕಿದರೆ ಕೋಟ್ಯಂತರ ಬೆಲೆ ಬಾಳೋದು. ಅದನ್ನು ಆ ಕುಟುಂಬಕ್ಕೇ ಕೊಟ್ಟರು, ಆಮೇಲೆ ಅದನ್ನು ಆ ಎತ್ತಿಗಳು ವಾಪಸ್ ತೊಗೊಂಡ್ರು ಅನ್ನೋದಕ್ಕೂ ಕೂಡ ದಾಖಲೆ ಇಲ್ಲ. ಒಮ್ಮೆ ಎತ್ತಿಗಳು ಒಬ್ಬರಿಗೆ ಕೊಟ್ಟರು ಅಂದರೆ ವಾಪಸ್ ತೊಗೊಳ್ಳಲ್ಲ, ಅದೊಂದು ನಿಯಮವೂ ಕೂಡ ಇದೆ. ಹಾಗೆ ಕೊಟ್ಟಂತಹ ಆ ವ್ಯಕ್ತಿಗೆ ಈ ಯತಿಗಳು ಹೇಳ್ತಾರೆ, ಈ ಪಲ್ಲಕ್ಕಿಯಲ್ಲಿ ಹೋಗಿ ಹುಟ್ಟುವಂತಹ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬಾಳಲಿಕ್ಕೆ ಅವಕಾಶ ಮಾಡಿಕೊಡಲಿ ಅನ್ನುವಂತಹ ಮಾತನ್ನು ಹೇಳಿದಂತಹ ಮಾತು ಮುಂದೆ ಒಂದು ಸಾಮ್ರಾಜ್ಯವನ್ನು ಚೆನ್ನಾಗಿ ಕಟ್ಟಿಕೊಳ್ಳಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕಟ್ಟಿಕೊಡ್ತು ಅನ್ನೋದಕ್ಕೆ ಕೆಂಗಲ ಹನುಮಂತರಾಯರು ಕೂಡ ಸಾಕ್ಷಿ ಆಗ್ತಾರೆ. ಕೆಂಗಲ ಹನುಮಂತರಾಯರ ವ್ಯಕ್ತಿತ್ವ ಎಂಥದ್ದು ಅನ್ನೋದು ನಿಮಗೆ ಸಮಾಜದಲ್ಲಿ ಗೊತ್ತಿದೆ. ಅಂತಹ ವ್ಯಕ್ತಿ ಹುಟ್ಟಲಿಕ್ಕೆ ಕಾರಣಕರ್ತರು ಒಬ್ಬ ಯತಿಗಳು ಅನ್ನೋದನ್ನು ನೋಡಿದಾಗ, ಯತಿಶ್ರೇಷ್ಠರು ಸಮಾಜದಲ್ಲಿ ಇರುವಂತಹ ಮೌಲ್ಯಯುತ ಜೀವನಕ್ಕೆ ಬೇಕಾದಂತಹ ಬೇರೆಯ ಕೊಡುಗೆಗಳನ್ನು ಹೇಗೆ ಕೊಟ್ಟರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ದಾಖಲಾಗಿರುವಂಥ ವಿಷಯ. ಇನ್ನೂ ಬೇಕಾದಷ್ಟಿದೆ ಈ ಮಾತುಗಳನ್ನು ಹೇಳಬೇಕು ಅನ್ನೋದಾದರೆ, ಈ ಪುಸ್ತಕದ ಕುರಿತಾಗಿ ಮುನ್ನುಡಿಯನ್ನು ಬರೆಕೊಟ್ಟಂತಹ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಈ ಪುಸ್ತಕದ ಕುರಿತಾಗಿ ಒಂದು ಮಾತನ್ನು ಹೇಳ್ತಾರೆ. ಆ ಮಾತು ಏನಿದೆ ಅಂದರೆ, ಪ್ರಸ್ತುತ ನಾವು 21ನೇ ಶತಮಾನದಲ್ಲಿ ಇದ್ದೇವೆ. ಈ ಶತಮಾನದಲ್ಲಿ ಅಂತರ್ಶಿಸ್ತೀಯ ಅಧ್ಯಯನದ ಅಗತ್ಯ ಇದೆ. ನಾನು ಇಷ್ಟೊತ್ತು ಹೇಳಿದ್ದು ಚಾರಿತ್ರಿಕ ದಾಖಲೆಯಾಗಿ, ಐತಿಹಾಸಿಕ ದಾಖಲೆಯಾಗಿ ನೋಡೋದಾದರೆ, ಅದನ್ನು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಆಗಿ ನೋಡೋದಾದರೆ, ಅದರ ಆಯಾಮಗಳನ್ನು ಗಮನಿಸುವಾಗ ಒಂದು ಸೋಷಿಯಾಲಜಿ ವಿಭಾಗವನ್ನು ನೋಡೋದಾದರೆ, ಕನ್ನಡ ಸಾಹಿತ್ಯದ ವಿಭಾಗ, ಇದನ್ನೆಲ್ಲವನ್ನು ಗಮನಿಸಿದಾಗ ಅಂತರ್ಶಿಸ್ತೀಯ ಅಧ್ಯಯನದ ಅಗತ್ಯ ಇದೆ. ಆ ದಿಸೆಯಲ್ಲಿ ವ್ಯಾಪಕವಾಗಿ ಅಧ್ಯಯನ ಆಗಬೇಕು. ಹಾಗೂ ಹೆಚ್ಚು ನಡೆಯುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಈ ಥರ ಅಂತರ್ಶಿಸ್ತೀಯ ಅಧ್ಯಯನಗಳೇ ನಡೀತಾ ಇದೆ. ಅಂತಹ ಅಂತರ್ಶಿಸ್ತೀಯ ಆಗಬೇಕು. ಅದನ್ನು ಮಾಡಿದಂತಹ CR ಗೋಪಾಲ್ರವರು ಈ ಕೃತಿಯ ಮೂಲಕ ಅತ್ಯಂತ ಮಹತ್ವಪೂರ್ಣವಾದ ಸಾಮಾಜಿಕ ಕಾರ್ಯಗಳ ಕುರಿತ ಅಧಿಕೃತ ಗ್ರಂಥಗಳ ಮೂಲಕ ನಾಡಿನ ಹಿರಿಯ ವಿದ್ವಾಂಸರಾದ ಗೋಪಾಲ್ರವರು ರಚಿಸಿರುವ ಈ ಕೃತಿಯಲ್ಲಿ ದಾಸ ಸಾಹಿತ್ಯ ಹಾಗೂ ಸಮಾಜ ಕಾರ್ಯ ಸಾಹಿತ್ಯ ಎರಡೂ ಕ್ಷೇತ್ರದಲ್ಲೂ ಅತ್ಯುತ್ತಮ ಆಕರ ಗ್ರಂಥವಾಗಿ ಕಾಣ್ತದೆ ಎನ್ನುವಂಥ ಮಾತನ್ನು ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ದಾಖಲಿಸಿದ್ದಾರೆ. ಈ ಪುಸ್ತಕವನ್ನು ಓದಿದಾಗ ಭಾಷೆ ಬಹಳ ಸರಳ ಇದೆ, ಓದಿಸ್ಕೊಂಡು ಓಡುತ್ತೆ. ನೀವು ಮೊದಲನೇ ಅಧ್ಯಾಯ ಶುರು ಮಾಡಿದ್ರಿ ಅಂದರೆ ಕೊನೆ ಅಧ್ಯಾಯ ಯಾವಾಗ ಮುಗೀತು ಅಂತಲೇ ಗೊತ್ತಾಗಲ್ಲ, ಅಷ್ಟು ವೇಗವಾಗಿ ಓದಿಸ್ಕೊಂಡು ಹೋಗುತ್ತೆ. ಸರಳವಾದ ಭಾಷೆ ಇರಿದೆ. ನನಗೊಂದು ಪ್ರಶ್ನೆ ಏನು ಅಂದರೆ, ಈ ಪುಸ್ತಕವನ್ನು ಯಾಕೆ ನೀವು ಇಷ್ಟು ಲೇಟಾಗಿ ಬರೆದ್ರಿ ಅಂತ. ಅವರು ಬರೆದ ಬಹುಪಾಲು ಪುಸ್ತಕಗಳನ್ನು ನನ್ನ ಥೀಸಿಸಲ್ಲಿ ದಾಖಲಿಸಿದ್ದೇನೆ. ಸಾಮಾಜಿಕ ಕಾರ್ಯ, ಹರಿದಾಸ ಸಾಹಿತ್ಯದ ನೆಲೆಯಲ್ಲಿ ನನ್ನ ಥೀಸಿಸ್ ಏನು 2014 ಆಯಿತು. ಅದಕ್ಕೂ ಮುಂಚೆ ಈ ಪುಸ್ತಕ ಬಂದಿದ್ದರೆ ನನ್ನ ಥೀಸಿಸ್ನ ಆಯಾಮವನ್ನು ಇನ್ನೂ ಸ್ವಲ್ಪ ವಿಸ್ತಾರ ಮಾಡ್ತಾ ಇದ್ದೆ. ಅಂತಹ ಅವಕಾಶ ಆಗ್ತಾಯಿತ್ತು. ಆದರೆ ಕಾಲ ಮಿಂಚಿಲ್ಲ. ಈ ಪುಸ್ತಕವನ್ನು ಆಧರಿಸಿ ಇವರು ಹೇಳಿದಂತಹ ಮಾಹಿತಿಯನ್ನೇ ಇಟ್ಕೊಂಡು ಈಗಾಗಲೇ ಯೋಜಿತ ಒಂದು ಯೋಜನೆಯನ್ನೇನು ನಾನು ಮತ್ತು ಬಾಳಗಾರ ಶ್ರೀಗಳವರು ಆರಂಭಿಸಿದ್ದೇವೆ. ಇಲ್ಲೇ ವೈಕುಂಠ ಕಾಣಿರೋ ಎನ್ನುವಂತಹ ಶೀರ್ಷಿಕೆಯ 8 ಸಂಪುಟದ ವಿಸ್ತಾರತೆಯ ಗ್ರಂಥವನ್ನು ಈ ಪುಸ್ತಕ ಓದಿದ ಮೇಲೆ ಅದನ್ನು ಇನ್ನೊಂದು 10 ಪುಸ್ತಕಗಳನ್ನು ಸೇರಿಸಬಹುದಾ ಅಂತ ಒಂದು ಆಸೆ ಬಂತು. ಹಾಗಾಗಿ 8 ಪುಸ್ತಕವಾಗಿ ಬರುವಂತಹ ಪುಸ್ತಕದ ಪರಿವ್ಯಾಪ್ತಿ ಈ ಪುಸ್ತಕ ಓದಿದ ಮೇಲೆ 18ಕ್ಕೆ ಹೆಚ್ಚಿಸಿಕೊಂಡಿದೆ. ಕಾರಣ ಏನು ಅಂದರೆ, ಸರ್ ಅವರು ಬಹಳ ಸರಳವಾಗಿ ಕೆಲವು ಮಾಹಿತಿಗಳನ್ನು ಹೆಕ್ಕಿ ವಿವರಗಳನ್ನು ಕೊಟ್ಟಿದ್ದಾರೆ. ಅದನ್ನು ವಿಸ್ತಾರವಾಗಿ ನಾವು ಅಧ್ಯಯನಕ್ಕೆ ಒಳಪಡಿಸಿ ಸಮಾಜಕ್ಕೆ ಕೊಡಬೇಕಾಗಿದೆ ಎನ್ನುವ ದಿಸೆಯಲ್ಲಿ ವಿಸ್ತಾರತೆಯನ್ನು ಕಂಡುಕೊಳ್ತಾ ಇದ್ದೇವೆ ಆ ಪುಸ್ತಕದಲ್ಲಿ. ಅಲ್ಲಿ ಈ ಪುಸ್ತಕದ ಬಹುಪಾಲು ವಿಷಯಗಳನ್ನು ವಿಸ್ತಾರವಾಗಿ ನಾವು ದಾಖಲಿಸೋರಿದ್ದೇವೆ. ಅಂತಹ ಪುಸ್ತಕದ ಕೆಲಸಕ್ಕೆ ಪ್ರೇರಣೆಯಾದಂತಹ, ಇಷ್ಟೊತ್ತು ಸಾರ್ ಅಂತ ಇದ್ದೆ, ನನಗೆ ಯಾಕೋ ಅದೊಂದು ಬೇಸರ ಅನಿಸ್ತಾ ಇದೆ. ಮಾವ ಆಗಬೇಕು ಅವರು ನನಗೆ. ಸಾರ್ ಅಂದರೆ ನನಗೆ ಒಂಥರ ಇರುಸುಮುರುಸು ಆಗ್ತದೆ. ಮಾವ ಆದಂತಹ
ಸಿ ಆರ್ ಗೋಪಾಲ್ರವರಿಗೆ, ಅವರ ಹೆಂಡತಿಯಾದಂತಹ ಅತ್ತೆಯಾದಂತಹ ಜಯಶ್ರೀ ಅವರಿಗೆ, ಅವರ ಬಂಧು ಮಿತ್ರರಿಗೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರಿಗೆ, ನನ್ನ ಮಾತನ್ನು ಸಹಿಸಿಕೊಂಡು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.